ನಿಮಿಷ ನಿಲ್ಸಿ. ಥ್ಯಾಂಕ್ಸ್ ಕಾದಂಬರಿ. ಈ ಪಾಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಕಾದಂಬರಿ, ನಮ್ ಡ್ಯಾಡಿಗೆ ಹೇಳ್ಬಿಡಿ ನಿಮ್ ಮಗಳು ಮನುಷ್ಯಳಾಗಿದ್ದಾಳೆ ಅಂತ. ದೇವಿಕಾ, 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 ದೇವಿಕಾ. ಭಾವ, ಇವತ್ತು ಏನ್ ಇಷ್ಟೊಂದು ಹ್ಯಾಪಿ ಆಗಿದ್ದೀರಾ? ನಿಜವಾಗಲೂ ಇವತ್ತು ತಾರನ್ನ ನನ್ನ ಮಗಳು ಅಂತ ಒಪ್ಕೊಂಡ್ಬಿಟ್ಟೆ. ಅವಳ ಜೀವನದಲ್ಲಿ ಸಾವಿರಾರು ತಪ್ಪುಗಳನ್ನ ಮಾಡಿರ್ಬೋದು, ಆದ್ರೆ ಇವತ್ತು ಅವಳು ಮಾಡಿರೋ ಒಂದೇ ಒಂದು ಒಳ್ಳೆ ಕೆಲಸ ಆ ಎಲ್ಲಾ ತಪ್ಪುಗಳನ್ನ ಕ್ಷಮಿಸ್ಬಿಡುತ್ತೆ. ಅಂತ ಕೆಲಸ ಮಾಡಿದಾಳೆ ನನ್ನ ಮಗಳು. ನನ್ ಬೇಬಿ ಏನಂತ ಕೆಲಸ ಮಾಡಿದ್ದು? ವಿಶ್ವನಾಥ್ ಅವರಿಗೆ ತನ್ನ ಒಂದು ಕಿಡ್ನಿನ ದಾನ ಮಾಡ್ಬಿಟ್ಲು. ವಾಟ್? ನೋ ಬಾವ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ದೇವಿಕಾ, ನಾನು ಯಾಕೆ ಸುಳ್ಳು ಹೇಳಿ? ಇಷ್ಟೊತ್ತಿಗಾಗಲೇ ಆಪರೇಷನ್ ಮುಗಿದೋಗಿರುತ್ತೆ. ನಾನೀಗ ಅಲ್ಲಿಂದಲೇ ಬರ್ತಾ ಇರೋದು. ಕಾದಂಬರಿ ಬೇಡ ಅಂದ್ಲು, ಎಲ್ರು ಸೇರಿ ಕಾದಂಬರಿನ ಒಪ್ಸಿದ್ರು ಗೊತ್ತಾ? ನೋ ನೋ ಬಾವ, ಬೇಬಿನಿ ನಂತರ ಹೇಳಿದ್ದು ಅವಳ ಕಿಡ್ನಿ ಅವ್ರಿಗೆ ಮ್ಯಾಚ್ ಆಗಲ್ಲ ಅಂತೆ. ಮತ್ತೆ ಹ್ಯಾಕ್ ಕೊಟ್ಲು ಬಾಬಾ ಅವಳು? ನೀನ್ ಬೇಡ ಅಂತೀಯ ಅಂತ ಅವಳು ನಿನ್ನ ಹತ್ರ ಸುಳ್ಳು ಹೇಳಿರ್ಬೋದು. ಹೋಗಿಬಿಡು, ಸಂತೋಷ ಆದ್ರೂ ಪಡು. ಏನ್ ಸಂತೋಷ ಪಡೋದು ಬಾಬಾ? ಡ್ಯಾಮೇಜ್ ಅಲ್ಲ ಬಾಬಾ, ನೀವು ಅವಳಿಗೊಂದು ಮಾತು ಹೇಳಕ್ಕಾಗಿಲ್ವಾ ಬೇಡ ಅಂತ? ಇದು ನೋಡೋದಿಕ್ಕ ಅಲ್ಲಿಂದ ನಾ ಇಲ್ಲಿಗೆ ಬಂದಿದ್ದು. ನನ್ ಮಾತಿಗೆ ರೆಸ್ಪೆಕ್ಟ್ ಇಲ್ಲ ಅಂದ್ಮೇಲೆ ನಾನಿಲ್ಲಿರಲ್ಲ. ಹಾ, ನೋಡ್ ದೇವಿಕಾ, ಈಗ ಅವಳು ಒಳ್ಳೆಯವಳಾಗಿದ್ದಾಳೆ. ನೀನು ಅವಳ ಜೊತೆ ಇರೋದು ಬಿಡೋದು ಇವರ್ ವಿಲನ್ ವಿಶ್. ವಿಲನ್ ವಿಶ್. ಭಾವ, ನೀವು ಇದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರಿ ಅನ್ಸುತ್ತೆ. ಬೇಬಿ ಹೇಳ್ಬಿಡಿ ನನ್ಗೆ ಅವಳ ಮುಖ ತೋರಿಸ್ಬೇಡ ಅಂತ. ಡಾಕ್ಟರ್, ಕಂಗ್ರಾಟ್ಸ್, ಆಪರೇಷನ್ ಸಕ್ಸಸ್ ಆಯ್ತು. ಮತ್ತೆ ಅವ್ರಿಗೆ ಯಾವ ತೊಂದರೆನೂ ಆಗೋದಿಲ್ಲ ತಾನೆ ಡಾಕ್ಟರ್? ನಾವು ಹಾಗೆ ಭರವಸೆ ಕೊಡೋಕ್ಕಾಗಲ್ಲ, ಆದ್ರೆ ಹೋಪ್ ಇದೆ. 3 ತಿಂಗಳು ಕಳೀತು ಅಂದ್ರೆ ಏನು ತೊಂದರೆ ಆಗಲ್ಲ ಅಂತ ಹೇಳ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಒಂದು ಅಮೂಲ್ಯವಾದ ಜೀವನ ಉಳಿಸಿದೆ. ನೀವು ಥ್ಯಾಂಕ್ಸ್ ಹೇಳ್ಬೇಕಾದ್ದು ನನಗಲ್ಲ, ಕಿಡ್ನಿ ದಾನ ಮಾಡಿದ್ದಲ್ಲ ನಿಮ್ಮ ತಾರಾಗಿ. ನಿಮ್ಮ ಅವರ ಮಧ್ಯೆ ಏನೇ ನಡೆದಿರಬಹುದು, ಆದರೆ ಇಂಥ ಸಮಯದಲ್ಲಿ ಇಂಥ ಒಂದು ದೊಡ್ಡ ತ್ಯಾಗಕ್ಕೆ ಆಕೆ ಮನಸ್ಸು ಮಾಡಿದ್ದಲ್ಲ, ಅದು ಅಲ್ಲದೆ ಆಕೆಗೆ ಚಿಕ್ಕ ವಯಸ್ಸು, ಮೊದಲು ಆಕೆ ಥ್ಯಾಂಕ್ಸ್ ಹೇಳಿ.